ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ನಿನ್ನೆ ಇಡೀ ದೇಶ ಕಣ್ಣೀರು ಹಾಕುವಂತಹ ಒಂದು ಘಟನೆ ನಡೆದಿದೆ. ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ಒಟ್ಟು 28 ಜನ ಈಗ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆ ಒಂದು ಸಂಖ್ಯೆ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಇನ್ನೂ 40 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾದ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಭಾರತಕ್ಕೆ ಬಂದಿದ್ದಾರೆ. ಹೈ ಲೆವೆಲ್ ಮೀಟಿಂಗ್ ಎಲ್ಲವೂ ಆಗ್ತಾ ಇದೆ. ಅಮಿತ್ ಶಾ ನೇರವಾಗಿ ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗಾದರೆ ಗೆಳೆಯರೆ, ಈ ಒಂದು ಅಟ್ಯಾಕ್ನ ಹಿಂದೆ ಪಾಕಿಸ್ತಾನದ ಕೈವಾಡ ಇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪಾಕಿಸ್ತಾನದಿಂದ ಈ ಭಯೋತ್ಪಾದಕರು ಇಲ್ಲಿ ಬಂದು ನೆಲೆಸಿದ್ದು ಹೇಗೆ, ಆನಂತರದಲ್ಲಿ ಭಾರತದ ಸ್ಲೀಪರ್ ಸೆಲ್ಗಳು ಅಂದರೆ ಭಾರತದಲ್ಲಿ ಉಗ್ರರಿಗೆ ಸ್ಲೀಪರ್ ಸೆಲ್ಗಳಂತೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಆನಂತರ ಸ್ಥಳೀಯರು ಕೂಡ ಈ ಒಂದು ಅಟ್ಯಾಕ್ನಲ್ಲಿ ಅಥವಾ ಈ ಒಂದು ದಾಳಿಯಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಹಾಗಾದರೆ ಗೆಳೆಯರೆ, ಈ ಒಂದು ದಾಳಿಯ ಹಿನ್ನೆಲೆ ಯಾವ ರೀತಿಯಾಗಿತ್ತು ಮತ್ತು ಇದರ ಹಿಂದೆ ಪಾಕಿಸ್ತಾನ ಇರೋದು ಯಾವ ರೀತಿಯಾಗಿ ಗೊತ್ತಾಗ್ತಾ ಇದೆ ಮತ್ತು ಭಾರತದ ಪ್ರತಿಕಾರ ಯಾವ ರೀತಿಯಾಗಿ ಇರಲಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನೋಡೋಕೆ ಬಹಳ ಸುಂದರವಾದಂತಹ ಒಂದು ಪ್ರದೇಶ. ಅದು ಆ ಒಂದು ಪ್ರದೇಶದಲ್ಲಿ ಬೈಸರನ್ ವ್ಯಾಲಿ ಅಂದರೆ ಬೈಸರನ್ ಕಣಿವೆಗಳಿವೆ. ಅದು ಈ ಒಂದು ಸಮಯದಲ್ಲಿ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತೆ. ಯಾಕೆಂದರೆ ಈ ಒಂದು ಸಮಯದಲ್ಲಿ ಹೋದರೆ ಅಲ್ಲಿ ಹಿಮಚ್ಛಾದಿತ ವಾತಾವರಣವೂ ಕೂಡ ಇರುತ್ತೆ. ನೋಡಲು ಬಹಳ ಸುಂದರವಾದಂತಹ ಹುಲ್ಲುಗಾವಲದು. ಯಾರ್ಯಾರು ಕಾಶ್ಮೀರಕ್ಕೆ ಹೋಗ್ತಾರಲ್ಲ ಅವರು ಈ ಬೈಸರನ್ ವ್ಯಾಲಿಗೆ ಹೋಗ್ತಾರೆ. ಈ ಬೈಸರನ್ಗೆ ನಾವು ತಲುಪೋದು ಬಹಳ ಒಂದು ಕಷ್ಟದ ಕೆಲಸ. ಯಾಕೆಂದರೆ ಇಲ್ಲಿ ವಾಹನದ ವ್ಯವಸ್ಥೆ ಇಲ್ಲ. ಏನಾದರೂ ಆದರೆ ನಾವು ನಡೆದುಕೊಂಡೇ ಹೋಗಬೇಕು ಅಥವಾ ಅಲ್ಲಿ ಕುದುರೆಗಳನ್ನು ನಾವು ಆಶ್ರಯವನ್ನು ಪಡಿಬೇಕು, ಅಂದರೆ ನಾವು ಹೋಗೋದಕ್ಕೆ. ಅಂತಹ ಪ್ರದೇಶ ಇದು. ಗೆಳೆಯರೆ, ಈ ಒಂದು ದಾಳಿ ಯಾರೋ ಒಬ್ಬರು ಬಂದು ಹೊಡೆದ್ರು ಹೋದ್ರು ಅನ್ನುವಂತಹದ್ದಲ್ಲ. ಇದು ಒಂದು ಪಕ್ಕಾ ಪ್ಲಾನ್ ಮಾಡಿಕೊಂಡು ಆಗಿರುವಂತಹ ದಾಳಿ. ಯಾಕೆಂದರೆ ಅವರಿಗೆ ಈ ಸಮಯದಲ್ಲಿ ಅಲ್ಲಿ ಬಹಳ ಜನರು ಬರ್ತಾ ಇರ್ತಾರೆ, ಪ್ರವಾಸಿಗರು ಬರ್ತಾ ಇರ್ತಾರೆ ಅನ್ನೋದು ಗೊತ್ತಾಗಿತ್ತು. ಆನಂತರ ಯಾವ ಸಮಯದಲ್ಲಿ ಅಲ್ಲಿ ಪ್ರವಾಸಿಗರು ಬರ್ತಾರೆ ಮತ್ತು ಅಲ್ಲಿ ಏನಾದರೂ ದಾಳಿ ನಡೆಸಿದ್ರೆ ಅಲ್ಲಿ ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಬರುವಂತಹ ವ್ಯವಸ್ಥೆಯೂ ಕೂಡ ಇಲ್ಲ ಮತ್ತು ಭಾರತದ ಸೇನೆ ಅಲ್ಲಿಗೆ ಬರೋದಕ್ಕೆ ಕನಿಷ್ಠ ಅಂದರೂ ಅರ್ಧ ಗಂಟೆಗಳ ಸಮಯಾವಕಾಶ ಬೇಕು. ಅಷ್ಟರಲ್ಲಿ ನಾವು ದಾಳಿ ನಡೆಸಿ ಎಸ್ಕೇಪ್ ಆಗಬಹುದು ಅನ್ನೋದು ಈ ರಕ್ತ ಪಿಪಾಸುಗಳ ಒಂದು ಪ್ಲಾನ್ ಆಗಿತ್ತು. ಗೆಳೆಯರೆ, ಇಲ್ಲಿ ಸ್ಲೀಪರ್ ಸೆಲ್ಗಳು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂದರೆ, ಮೊದಲಿಗೆ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿಯಾಗಿ ಆಗ್ತಾ ಇತ್ತು ಅಂದರೆ, ಅಲ್ಲಿನ ಜನರೇ ಈ ಉಗ್ರರಿಗೆ ಒಂದು ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು, ಅವರ ಜೊತೆಗೆ ಕೈ ಜೋಡಿಸ್ತಾ ಇದ್ರು ಮತ್ತು ಕಾಶ್ಮೀರದಲ್ಲಿನ ಯುವಕರೇ ಈ ಉಗ್ರವಾದಕ್ಕೆ ಬೀಳ್ತಾ ಇದ್ರು. ಆದರೆ ಈಗ ಅಲ್ಲಿ ಪರಿಸ್ಥಿತಿ ಬದಲಾಗಿದೆ. ಅಲ್ಲಿ ಪ್ರವಾಸಿಗರನ್ನು ಕೈ ಬೀಸಿ ಕರೀತಾ ಇದೆ. ಪ್ರವಾಸೋದ್ಯಮ ಅಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಅವರ ಕೈಗೂ ಕೂಡ ದುಡ್ಡು ಬರ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಅಲ್ಲಿ ಈಗ ಈ ಒಂದು ಉಗ್ರರಿಗೆ ಸಪೋರ್ಟ್ ಮಾಡುವಂತಹ ಸಂಖ್ಯೆ ಕಡಿಮೆಯಾಗಿದೆ. ಹಾಗಾಗಿ ಪಾಕಿಸ್ತಾನದಿಂದಲೇ ಟ್ರೈನ್ಡ್ ಆಗಿರುವಂತಹ ಭಯೋತ್ಪಾದಕರನ್ನು ಇಲ್ಲಿ ಕಳುಹಿಸಲಾಗುತ್ತೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನದ ಸೇನೆಯೇ ಅವರನ್ನು ಕರೆದುಕೊಂಡು ಭಾರತದ ಗಡಿ ಒಳಗೆ ಬಿಡ್ತಾರೆ. ಉಗ್ರರನ್ನು ಕರೆದುಕೊಂಡು ಬಂದು ಭಾರತದ ಗಡಿ ಒಳಗಡೆ ಬಿಡ್ತಾರೆ. ಆನಂತರ ಇಲ್ಲಿ ಹುಲ್ಲುಗಾವಲಿನ ಪ್ರದೇಶ ಇರೋದರಿಂದ ಅಲ್ಲಿ ಇವರಿಗೆ ಅಡಗಿ ಕುಳಿತುಕೊಳ್ಳೋದಕ್ಕೆ ಬಹಳ ಈಸಿ ಆಗುತ್ತೆ ಮತ್ತು ಸೇನೆಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಅಷ್ಟರ ಮಟ್ಟಿಗೆ ಇವರು ಆ ಒಂದು ಅಟ್ಯಾಕ್ನಲ್ಲಿ ಭಾಗಿಯಾಗಿರ್ತಾರೆ. ಆನಂತರ ಇಲ್ಲಿ ನ್ಯಾಚುರಲ್ ಆಗಿ ಬೆಳೆದಿರುವಂತಹ ಗುಹೆಗಳಿರ್ತಾವಲ್ಲ, ಇಲ್ಲಿ ಇವರು ಆಶ್ರಯವನ್ನು ಪಡೆದುಕೊಳ್ತಾರೆ. ಸೊ ಹೀಗೆ ಇಲ್ಲಿ ಇವರು ಪ್ಲಾನ್ ಎಲ್ಲವನ್ನ ಮಾಡ್ತಾರೆ. ಅದರಂತೆಯೇ ನಿನ್ನೆಯೂ ಕೂಡ ಮಧ್ಯಾಹ್ನ 2:30 ಹೊತ್ತಿಗೆ ಅಲ್ಲಿ ಈ ಉಗ್ರರು ಬರ್ತಾರೆ. ಬಂದು ಅಲ್ಲಿದ್ದಂತಹ ಪ್ರವಾಸಿಗರ ಹೆಸರನ್ನು ಕೇಳ್ತಾರೆ. ನೀವು ಹಿಂದೂನಾ ಮುಸ್ಲಿಮ ಅಂತ ಕೇಳ್ತಾರೆ. ಹಿಂದೂ ಮುಸ್ಲಿಂ ಅಂತ ಚೆಕ್ ಮಾಡಿ ಹಿಂದೂ ಆಗಿದ್ರೆ ಎಲ್ಲರನ್ನೂ ಕೂಡ ಗುಂಡಿಟ್ಟು ಕೊಲ್ತಾರೆ. ಸೊ ಅಲ್ಲಿ ಪುರುಷರನ್ನ ಟಾರ್ಗೆಟ್ ಮಾಡಿ ಕೊಲ್ಲಲಾಗಿದೆ. ಆನಂತರ ಅಲ್ಲಿ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿಲ್ಲ. ಸೊ ಅವರು ಈಗ ಕರ್ನಾಟಕದ ಮಂಜುನಾಥ್ ಅನ್ನುವರು ಸತ್ತಿದಾರಲ್ಲ, ಸೊ ಅವರ ಪತ್ನಿ ಹೇಳುವ ಪ್ರಕಾರ ಅವರು ಹೇಳ್ತಾರಂತೆ,
ಅವರ ಪತಿಯನ್ನು ಸಾಯಿಸ್ತಾರೆ. ನನ್ನ ಮತ್ತು ನನ್ನ ಮಗನನ್ನು ಯಾಕೆ ಬಿಟ್ಟಿದ್ದೀರಿ, ನಮ್ಮನ್ನು ಕೊಂದು ಬಿಡು ಅಂತ ಅಂದಾಗ ಹೋಗಿ ಮೋದಿಗೆ ಹೇಳು ಅನ್ನುವಂತಹ ಉತ್ತರವನ್ನು ಕೊಡ್ತಾರಂತೆ ಈ ನರ ರಾಕ್ಷಸರು. ಸೊ ಇವರ ಕೃತ್ಯಕ್ಕೆ ಒಟ್ಟು 28 ಜನ ಬಲಿಯಾಗಿದ್ದಾರೆ ಗೆಳೆಯರೆ. ಕರ್ನಾಟಕದವರು 3 ಜನ ಇದ್ದಾರೆ. ಭೂಷಣ್ ಅಂತ ಒಬ್ಬರು ಬಲಿಯಾಗಿದ್ದಾರೆ, ಹಾವೇರಿ ಮೂಲದವರು. ಆನಂತರ ಮಧುಸೂದನ್ ರಾವ್ ಅಂತ ಅವರು ಆಂಧ್ರದ ಮೂಲದವರು, ಬೆಂಗಳೂರಿನಲ್ಲಿ ವಾಸ ಆಗಿದ್ದರು. ಇನ್ನು ಬಹಳ ಅಂದರೆ ಬಹಳ ಬೇಸರ ತರಿಸುವ ವಿಚಾರ ಏನು ಅಂದರೆ, ಒಂದು ಫೋಟೋ ಬಹಳ ವೈರಲ್ ಆಗಿತ್ತಲ್ಲ, ನೀವು ನೋಡಿದ್ರಲ್ಲ. ಸೊ ಗಂಡನ ಶವದ ಮುಂದೆ ಒಬ್ಬ ಹೆಂಡತಿ ಅಳ್ತಾ ಕುಳಿತಿರೋದು, ರೋದಿಸ್ತಾ ಇರುವಂತಹ ಒಂದು ಫೋಟೋವನ್ನು ನೀವು ನೋಡಿದ್ರಲ್ಲ. ಸೊ ಆ ಫೋಟೋದಲ್ಲಿರೋದು ಯಾರು, ಅವರ ಮದುವೆ 5 ದಿನಗಳ ಹಿಂದೆ ಆಗಿತ್ತು ಅಂತ ಗೊತ್ತಾಗಿ ಕರಳು ಕಿವುಚಿದಂಗೆ ಆಗುತ್ತೆ ಗೆಳೆಯರೆ. ಅಲ್ಲಿ ಇರುವವರ ಹೆಸರು ನವೀನ್ ಅಂತ. ಅವರು ನೇವಿಯಲ್ಲಿ ಕೆಲಸ ಮಾಡ್ತಾರೆ. ಆನಂತರ ಗುಪ್ತಚರ ಇಲಾಖೆಯ ಅಧಿಕಾರಿ ಒಬ್ಬರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನವೀನ್ ಅನ್ನುವವರು 5 ದಿನಗಳ ಹಿಂದೆಯಷ್ಟೇ ಮದುವೆಯಾಗಿದ್ದರು. ಹನಿಮೂನ್ಗೆ ಅಂತ ಅವರು ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದರು. ಅಲ್ಲಿ ಈ ರೀತಿಯಾಗಿ ಬಲಿಯಾಗುವಂತಹ ಸ್ಥಿತಿ ಅವರಿಗೆ ಬಂದಿದೆ, ದುರ್ಮರಣಕ್ಕೆ ಈಡಾಗಿದ್ದಾರೆ ಗೆಳೆಯರೆ. ಈ ಒಂದು ದಾಳಿಯ ಹಿಂದೆ ಪಾಕಿಸ್ತಾನ ಇರುವ ಸಾಧ್ಯತೆಯ ಬಗ್ಗೆ ನೋಡೋದಾದರೆ ಗೆಳೆಯರೆ, ಈ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡವೂ ಇದೆ. ಯಾಕೆಂದರೆ ಇಲ್ಲಿನ ಜನರು ಇದನ್ನು ಮಾಡಿರುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ಅಂದರೆ ಇಲ್ಲಿರುವಂತಹ ಉಗ್ರವಾದಿಗಳು ಇದನ್ನು ಮಾಡಿರುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ಪಾಕಿಸ್ತಾನವೇ ಅವರ ಹಿಂದೆ ನಿಂತುಕೊಂಡಿದೆ. ಪಾಕಿಸ್ತಾನ ಇದರ ಹಿಂದೆ ಇರುವಂತಹ ಕಾರಣವನ್ನು ನೋಡೋದಾದರೆ, ಇತ್ತೀಚೆಗೆ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಮುಲ್ಲಾ ಜನರಲ್ ಇದ್ದಾನಲ್ಲ, ಆಸಿಮ್ ಮುನೀರ್, ಅವನು ಒಂದು ಮಾತನ್ನು ಹೇಳ್ತಾನೆ, ನಾವು ಹಿಂದೂಗಳ ಜೊತೆಗೆ ಒಟ್ಟೊಟ್ಟಿಗೆ ಬದುಕೋದಕ್ಕೆ ಆಗೋದಿಲ್ಲ, ಅವರೇ ಬೇರೆ ನಾವೇ ಬೇರೆ ಅಂತ ಹೇಳ್ತಾನೆ. ಆನಂತರದಲ್ಲಿ ನಾವು POK ಅಂದರೆ ಈಗ ಒಂದು ಕಾಶ್ಮೀರ ಏನಿದೆಯಲ್ಲ, ಸೊ ಅದನ್ನು ನಾವು ತೆಗೆದುಕೊಳ್ಳಬೇಕು. ಭಾರತದಲ್ಲಿರುವಂತಹ ಕಾಶ್ಮೀರ ಪಾಕಿಸ್ತಾನದ್ದು, ನಾವು ಅದನ್ನು ವಶಪಡಿಸಿಕೊಳ್ತೀವಿ. ಭಾರತದ 13 ಲಕ್ಷ ಜನ ಸೇನೆ ನಮ್ಮನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಪಾಕಿಸ್ತಾನದ ಒಂದಷ್ಟು ಮುದಿಗೂಬೆಗಳನ್ನು ಕೂರಿಸ್ಕೊಂಡು ಈತ ಭಾಷಣವನ್ನು ಮಾಡಿದ್ದ. ಸೊ ಅದಾದ ಕೆಲವು ದಿನಗಳಲ್ಲಿ ಈ ಒಂದು ಅಟ್ಯಾಕ್ ನಡೆದಿದೆ. ಆನಂತರದಲ್ಲಿ ಗೆಳೆಯರೆ, ಈ ಒಂದು ಅಟ್ಯಾಕ್ನ ಹಿಂದೆ ಇಲ್ಲಿರುವಂತಹ ಒಂದು ಸಂಘಟನೆ ತನ್ನ ಮೈ ಮೇಲೆ ಹಾಕೊಂಡಿದೆ. ಅಂದರೆ ಇದರ ಹೊಣೆಯನ್ನು ತಾವು ಹೊತ್ಕೊಂಡಿದ್ದಾರೆ. ಹೌದು, ಇದನ್ನು ನಾವೇ ಮಾಡಿದ್ದು ಅಂತ. ಆದರೆ ಗೆಳೆಯರೆ, ಇದು ಪಾಕಿಸ್ತಾನದ ISI ಜೊತೆ ಲಿಂಕ್ ಇರುವಂತಹ ಒಂದು ಸಂಘಟನೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಭಾರತ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆಯನ್ನು ಕೊಡಲೇಬೇಕಾಗತ್ತೆ ಪಾಕಿಸ್ತಾನಕ್ಕೆ. ಸೊ ಈಗ ಒಂದು ಮೋದಿಯವರು CSS ಸಭೆಯನ್ನು ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಜೈಶಂಕರ್ ಅವರು ಭಾಗಿಯಾಗಿದ್ದಾರೆ, ಅಜಿತ್ ದೋವಲ್ ಅವರು ಭಾಗಿಯಾಗಿದ್ದಾರೆ, ಆನಂತರ ಕೆಲವು ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಅಮಿತ್ ಶಾ ಅವರು ಕೂಡ ಭಾಗಿ ಆಗಬೇಕಿತ್ತು, ಆದರೆ ಅವರು ಕಾಶ್ಮೀರದಲ್ಲಿ ಇರೋದರಿಂದ ಹೋಮ್ ಸೆಕ್ರೆಟರಿ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ನಿರ್ಣಯ ಆಗತ್ತೆ, ಏನು ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಅವರನ್ನು ಯಾವ ರೀತಿಯಾಗಿ ಹುಡುಕಿ ಹೊಡೆದಾಕಬೇಕು ಅಂತ. ಗೆಳೆಯರೆ, ಕೇವಲ ಉಗ್ರರನ್ನು ಮಾತ್ರ ಹುಡುಕಿ ಹೊಡೆದಾಕೋದಲ್ಲ, ಅವರಿಗೆ ಸಾಥ್ ಕೊಟ್ಟಂತಹ ಸ್ಥಳೀಯರನ್ನೂ ಕೂಡ ಇಲ್ಲಿ ಹೊಡೆದು ಹಾಕಲೇಬೇಕು. ಕಾಶ್ಮೀರವನ್ನು ಕ್ಲೀನ್ ಮಾಡಲೇಬೇಕು. ನಮ್ಮದೇ ದೇಶದಲ್ಲಿ ಇನ್ನೂ ಎಷ್ಟು ದಿನ ಅಂತ ನಾವು ಈ ರೀತಿಯಾಗಿ ಆತಂಕದಿಂದ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಬೇಕು, ಇನ್ನು ಎಷ್ಟು ಜನ ಪ್ರಾಣ ಕಳೆದುಕೊಳ್ಬೇಕು. ಹಾಗಾಗಿ ಇಲ್ಲಿರುವಂತಹ ದೇಶದ್ರೋಹಿಗಳನ್ನು, ಇಲ್ಲಿರುವಂತಹ ತಾಯಿಯ ಸೀರೆಗೆ ಕೈ ಹಾಕುವವರನ್ನು ಹುಡುಕಿ ಕೊಲ್ಲದೆ ಇದ್ದರೆ ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರ ಸಿಗೋದಿಲ್ಲ. ಇನ್ನು ಈ ವಿಚಾರದಲ್ಲಿ ಭಾರತಕ್ಕೆ ಒಟ್ಟು 45 ದೇಶಗಳು ಸಪೋರ್ಟ್ ಮಾಡಿವೆ. ಮೊದಲ ಬಾರಿಗೆ ಅಮೆರಿಕ ಮತ್ತು ರಷ್ಯಾ ಒಟ್ಟೊಟ್ಟಿಗೆ ಸಪೋರ್ಟ್ ಮಾಡಿವೆ. ಭಾರತ ಈ ವಿಚಾರದಲ್ಲಿ ದೊಡ್ಡದಾಗಿರುವಂತಹ ತೀರ್ಮಾನವನ್ನು ಈಗ ಕೈಗೊಳ್ಳಲೇಬೇಕು. ಇಲ್ಲದಿದ್ದರೆ ಪರಿಸ್ಥಿತಿ ಬಹಳ ಅಂದರೆ ಬಹಳ ಚಿಂತಾಜನಕ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಗೆಳೆಯರೆ. ಭಾರತ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಿಮಗನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.